ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ಕರ್ನಾಟಕದ ಪ್ರಸಿದ್ಧ ರಾಜಮನೆತನ ಅಂದರೆ ಹಳೆಯ ರಾಜಮನೆತನವಾದಂಥ ನಮ್ಮ ಕನ್ನಡದ ಪ್ರಪ್ರಥಮ ರಾಜಧಾನಿ ಬನವಾಸಿಗೆ ಹೊರಟಿದ್ದೇವೆ. ಬನ್ನಿ ನೋಡೋಣ ಬನವಾಸಿ ಹೇಗಿದೆ. ಇಲ್ಲಿ 13 ಮತ್ತು ಇದೇ ಏಪ್ರಿಲ್ 13 ಮತ್ತು 14ರಂದು ಕದಂಬೋತ್ಸವ ನಡೀತಾ ಇತ್ತು. ಅದರ ನಾವು ಕೊನೆಯ ದಿನವಾದಂಥ 13ನೇ ತಾರೀಕು ಹೊರಟ್ವಿ. ನಮ್ಮ ಊರು ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು. ನಮ್ಮೂರಿಂದ ಸುಮಾರು ಒಂದು 35 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ನೋಡೋಣ ಹೇಗಿದೆ ಬನವಾಸಿ ಕದಂಬೋತ್ಸವ ಅಂತ. ನಾವಿವಾಗ ಚಂದ್ರಗುತ್ತಿ ಮಾರ್ಗವಾಗಿ ಬನವಾಸಿಗೆ ಹೋಗ್ತಾ ಇದ್ದೇವೆ. ಇದು ಕಾಣ್ತಾ ಇದೆಯಲ್ಲ, ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗಡಿ. ಈ ಕಡೆ ದಾಟಿದರೆ ಅಂದರೆ ಚಂದ್ರಗುತ್ತಿ, ಬನವಾಸಿ, ಚಂದ್ರಗುತ್ತಿ ಇದು ಶಿವಮೊಗ್ಗ ಜಿಲ್ಲೆಗೆ ಸೇರಿತು. ಇದು ನೋಡಿ ಗಡಿ ಇದೆಯಲ್ಲ, ಇದು ಗಡಿ ಕಾಣ್ತಾ ಇದೆಯಲ್ಲ, ಈ ಕಡೆ ನಮ್ಮ ಸಿದ್ದಾಪುರ ತಾಲೂಕು ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ್ದು. ಈ ಕಡೆ ಬೋರ್ಡ್ ಈ ಕಡೆ ಕಾಣ್ತಾ ಇದೆಯಲ್ಲ, ಇದು ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ದು. ಬನ್ನಿ ಹೋಗೋಣ. ನಾವೀಗ ಶಿವಮೊಗ್ಗ ಜಿಲ್ಲೆ ಆರಿಸಿ ಮತ್ತೆ ಆ ಕಡೆ ಚಂದ್ರಗುತ್ತಿ ಆರಿಸಿ ಆ ಕಡೆ ನಾವು ಬನವಾಸಿಗೆ ಹೋಗೋಣ. ಬನ್ನಿ ಸ್ನೇಹಿತರೆ, ನಮ್ಮ ಕನ್ನಡ ನಾಡಿನ ಕನ್ನಡಿಗರೆಲ್ಲರ ಪುಣ್ಯ ಸ್ಥಳಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಇಂದೇನಾದರೂ ಕನ್ನಡ ವಿಶ್ವ ಅಗ್ರಮಾನ್ಯ ಭಾಷೆಗಳಲ್ಲಿ ಕನ್ನಡ ಒಂದಾಗಿದೆ. ಅದಕ್ಕೆ ಮುಖ್ಯವಾಗಿ ಕಾಣಿಕೆ ನೀಡಿದಂಥದ್ದು ಬನವಾಸಿಯ ಈ ಪುಣ್ಯ ಸ್ಥಳ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಈ ರಥ ಕಾಣ್ತಿದ್ದೆಯಲ್ಲ, ಇದು ಕದಂಬೋತ್ಸವದ ಪ್ರಥಮ ದಿನ. ಮಧುಕೇಶ್ವರನನ್ನು ಈ ರಥದಲ್ಲಿಟ್ಟು ಎಳಿತಾರಂತೆ. ಇಲ್ಲಿ 2 ರಥಗಳಿವೆ. ಇದು ಹೊಸ ರಥ, ಇವಾಗ ಇದೇ ಫಸ್ಟ್ ಕದಂಬೋತ್ಸವಕ್ಕೆ ರೆಡಿ ಮಾಡಿದ್ದು. ತುಂಬ ದೊಡ್ಡದಾಗಿತ್ತು. ಈ ರಥವನ್ನು ನೋಡೋದು ತುಂಬ ಚೆನ್ನಾಗಿ ಕೂಡ ಇತ್ತು. ಹೇಗೆ ಮಾಡಿದ್ದಾರೆ ಅಂದರೆ ಅದು ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚಂದ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಕೂಡ ಇತ್ತು. ಇಲ್ಲಿ ನಾವು ಸ್ಥಳೀಯರೊಬ್ಬರನ್ನು ಕೇಳಿದಾಗ ಇದ್ರ ಬಗ್ಗೆ, ಅಂದರೆ ಈ ಮರ ಇದೆಯಲ್ಲ, ಈ ಎಲ್ಲ ಮರಗಳಿಂದ ಮಿಕ್ಸ್ ಆಗಿದೆ. ಎಲ್ಲ ಊರಿನವರೆಲ್ಲ ಸೇರಿ ಯಾವ್ಯಾವುದು ಹಲಸಿನ ಮರ ಮತ್ತು ಬೇರೆ ಬೇರೆ ಜಾತಿಯ ಮರಗಳನ್ನು ಸೇರಿಸಿ ಇದನ್ನು ಬೇರೆ ಕಡೆಯೆಲ್ಲ ಹೊರಗಡೆಯಿಂದ ರೆಡಿ ಮಾಡಿಸಿ ಇಲ್ಲಿ ತಂದಿದ್ದಾರೆ. ತುಂಬ ದೊಡ್ಡ ರಥ ಇದು. ಇದನ್ನು ನೋಡಲು ಅಷ್ಟೇ ಸುಂದರವಾಗಿ ಕೂಡ ಇತ್ತು. ಬನ್ನಿ ಇಲ್ಲೊಂದು ರಥವನ್ನು ನೋಡೋಣ. ಇದು ಸುಮಾರು 400 ವರ್ಷಗಳ ಹಿಂದಿನ ರಥ. ಇದನ್ನು ರಾಮಚಂದ್ರ ನಾಯ್ಕ ಎನ್ನುವರು ಈ ಮಧುಕೇಶ್ವರ ದೇವರಿಗೆ ದೇಣಿಗೆಯಾಗಿ ಕೊಟ್ಟಿದ್ದು. ಇಲ್ಲಿ ಬರೆದಿದ್ದಾರೆ ನೋಡಿ, ರಾಮಚಂದ್ರ ನಾಯ್ಕ ಅವರಿಂದ 1408ರಲ್ಲಿ ದೇವರಿಗೆ ಮಧುಕೇಶ್ವರ ಸ್ವಾಮಿಗೆ ದೇಣಿಗೆಯಾಗಿ ಕೊಟ್ಟಿದ್ದು. ಅಂದರೆ ಇದು ಪೂರ್ತಿ, ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಇದು ಪೂರ್ತಿ ಗಂಧದ ಮರದಲ್ಲಿ ಮಾಡಿದ್ದು ಅಂತ. ನೋಡಿ ಎಷ್ಟು ಹಳೆಯದಾದರೂ ಕೂಡ ಅದರ ಸೊಬಗನ್ನು ಅದು ಎಷ್ಟು ಚೆನ್ನಾಗಿ ತೋರಿಸ್ತಿದೆ. ಅದು ಎಷ್ಟು ಆ ಕೆತ್ತನೆ ಹೇಗಿತ್ತೋ ಆವಾಗ ಈಗಲೂ ಕೂಡ ಹಾಗೇ ಇದೆ. ಸ್ವಲ್ಪ ಧೂಳು ಅದಾಗಿದೆ ಬಿಟ್ಟರೆ ಮತ್ತೆಷ್ಟು ಚೆನ್ನಾಗಿದೆ ಅಂದರೆ ಹತ್ತಿರವಾಗ ನೋಡಿದಾಗ ಅದರ ಒಂದು ಸೌಂದರ್ಯ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಷ್ಟು ಇವಾಗಲೂ ಕೂಡ ಅದೇ ಹೊಳಪನ್ನು ಕಾಯ್ದಿಟ್ಕೊಂಡಿದೆ, ಅಷ್ಟು ಚೆನ್ನಾಗಿದೆ. ಬನ್ನಿ ನಾವಿವಾಗ 2 ದಿನ ಕದಂಬೋತ್ಸವ ನಡೆಯುತ್ತಲ್ಲ ಆ ಜಾಗಕ್ಕೆ ಹೋಗೋಣ.
ಮುರ್ತುಜಾ ಹುಸೇನ್ ಆನೆ ಹೊಸೂರವರು ರಂಗಭೂಮಿ ಕಲಾವಿದರು. ತಪ್ಪಲಿಯು ನೀನಲ್ಲ ತಂಗಿ, ಸಿರಿತನ ಹೋದರೂ ಸಿಂಧೂರ ಬೇಕು, ಸ್ವಾತಂತ್ರ್ಯ ಸೇನಾನಿ ರಾಜ ವೆಂಕಟಪ್ಪ ನಾಯಕ ಸೇರಿದಂತೆ 10 ಹಲವು ಕೃತಿಗಳನ್ನು ರಚಿಸಿದ್ದಾರೆ. ನಟರಾಜ ನಾಟ್ಯ ಸಂಘ ದಾಂಡೇಲಿ ಇದರ ಕಾರ್ಯದರ್ಶಿಯಾಗಿ ಸಹ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2015ರಲ್ಲಿ ಹಳಿಯಾಳ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳದು ಕುಸ್ತಿ ಕೂಡ ನಡೀತಿತ್ತು. ಕುಸ್ತಿನ ಸ್ವಲ್ಪ ನೋಡಿ ಹಾಗೆ ನಾವು ಹೊರಟ್ವಿ.